ನಮಸ್ಕಾರ ಸ್ನೇಹಿತರೆ. ಈ ಬಾರಿಯ ಭರ್ಜರಿ ಬ್ಯಾಚುಲರ್ಸ್ 2 ಕಾರ್ಯಕ್ರಮದಲ್ಲಿ ಆಧುನಿಕ ರಿಲೇಶನ್‌ಶಿಪ್‌ಗಳ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಪ್ರಸ್ತಾಪ ಮಾಡಲಾಗ್ತಿದೆ. ಸಾಮಾನ್ಯವಾಗಿ ಯಾರಿಗೆ ಗೊತ್ತಿರದ ಜೆನ್‌ಜಿ ಜನರೇಷನ್‌ನಲ್ಲಿ ಸಂಬಂಧಗಳಲ್ಲಿ ಇರುವ ವಿವಿಧ ಮಜಲುಗಳನ್ನ ನಟಿ ಸುಕೃತ ನಾಗ್ ಆಗಾಗ ವಿವರಿಸುತ್ತಾರೆ. ಈಗಾಗಲೇ ಸಿಚುವೇಶನ್‌ಶಿಪ್, ಬೆಂಚಿಂಗ್ ಎಂಬೆಲ್ಲ ಹೊಸ ಪದಗಳ ಅರ್ಥಗಳನ್ನು ವಿವರಿಸಿದ್ದಾರೆ. ಮೊದಲು ನಟಿ ಸುಕೃತ ನಾಗ್ ಹೇಳಿಕೊಡುತ್ತಿದ್ದ ಜಂಜಿ ಜನರೇಷನ್ನ ಸಂಬಂಧಗಳ ಬಗ್ಗೆ ಗಮನ ಕೊಟ್ಟು ಕೇಳ್ತಿದ್ದ ಭರ್ಜರಿ ಬ್ಯಾಚುಲರ್ಸ್ 2 ಕಾರ್ಯಕ್ರಮದ ತೀರ್ಪುಗಾರರಾದ ನಟ ರವಿಚಂದ್ರನ್ ಹಾಗೂ ನಟಿ ರಚಿತಾ ರಾಮ್ ಈಗೀಗ ಸಾಕಮ್ಮ ಸಾಕು ನಿನ್ನ ಪಾಠ ಎನ್ನುತ್ತಿದ್ದು, ಸುಕೃತ ನಾಗ್ ಪೂಕಿ ಮ್ಯಾನ್ ವರ್ಷನ್ಗೆ ಕೊಟ್ಟ ವಿವರಣೆ ನೋಡಿ ರವಿಚಂದ್ರನ್ ಇವಳನ್ನು ಕಳುಹಿಸಿ ಬಿಡಿ ಎಂದಿದ್ದಾರೆ. ರಕ್ಷಕ್ ಬುಲೆಟ್ ತಮ್ಮ ಮೆಂಟರ್ ರಮೋಲಾ ಅವರಿಗಾಗಿ ನಯ ವಿನಯದಿಂದ ನಡೆದುಕೊಳ್ತಾರೆ. ಇದನ್ನು ನೋಡಿದ ಸುಕೃತ, ರಕ್ಷಕ್ ಈಗ ಜೆಂಟಲ್‌ಮನ್, ಹುಡುಗರ ಪೂಕಿ ವರ್ಷನ್ ಎಂದು ಹೇಳಿದ್ದಾರೆ. ಈ ವೇಳೆ ರಚಿತಾ ರಾಮ್, ನೀನು ಸುಮ್ಮನೆ ಕುಳಿತುಕೋ, ಯಾವುದು ಇದು ಪೂಕಿ ಪದ ಎಂದಿದ್ದಾರೆ. ಈ ವೇಳೆ ರವಿಚಂದ್ರನ್ ಮಾತನಾಡಿದ್ದು, ಇವಳು ಇದ್ಯಾವುದೋ ಪೂಕಿ ವರ್ಷನ್ ಎನ್ನುವುದನ್ನು ಹಿಡಿದುಕೊಂಡು ಬಂದು ಬಿಟ್ಟಳು. ಈ ವೇಳೆ ಸುಕೃತ ಪೂಕಿ ವರ್ಷನ್ ವಿವರಿಸಲು ಮುಂದಾಗಿದ್ದು, ರವಿಚಂದ್ರನ್, ಸಾಕಮ್ಮ ನಿನ್ನ ಪೂಕಿ ವರ್ಷನ್ ಬೇಡ, ಯಾವುದೂ ಬೇಡ, ನಾವು ಇರುವ ವರ್ಷನ್ನೇ ಸಾಕು ನಮಗೆ. ನಿನ್ನ ವರ್ಷನ್ಗೆ ಬರುವುದೇ ಇಲ್ಲ ನಾವು, ಹೇ ಕಳಿಸ್ರಯ್ಯ ಇವಳನ್ನು, ಇವಳು ಇಲ್ಲದೆ ಇರುವ ವರ್ಷನ್ ಮಾಡಿ ಹಾಕುತ್ತಾಳೆ ನಮ್ಮನ್ನು ಎಂದಿದ್ದಾರೆ. ಜೆಂಟಲ್‌ಮೆನ್ ಹುಡುಗರಿಗೆ ಜೆಂಟಲ್‌ಮೆನ್ ಅಂತಾನೆ ಹೇಳಬಹುದು, ಅದೇನದು ಪೂಕಿ ಜೆಂಟಲ್‌ಮೆನ್ ಎನ್ನುವುದು, ಅವನು ಪೂಕಿ ಜೆಂಟಲ್‌ಮೆನ್ ಆದರೆ ನಾವೇನು ಎಂದು ಪ್ರಶ್ನಿಸಿದ್ದಾರೆ. ಈ ವೇಳೆ ಸುಕೃತ ಬಿದ್ದು ಬಿದ್ದು ನಕ್ಕಿದ್ದು ಬೇರೆ ಏನೋ ಇರುವ ಹಾಗಿದೆ, ಅದಕ್ಕೆ ಅಷ್ಟೊಂದು ನಗ್ತಿದೀಯಾ ಎಂದಿದ್ದಾರೆ. ಈ ವೇಳೆ ನಿರೂಪಕ ನಿರಂಜನ್ ದೇಶಪಾಂಡೆ ಕ್ರೇಜಿ ವರ್ಷನ್ ಆಫ್ ಜೆಂಟಲ್‌ಮೆನ್ ಎಂದಿದ್ದಾರೆ. ಈ ವೇಳೆ ಇವನೊಬ್ಬ ಎಂದು ಹೇಳಿರುವ ಪ್ರೋಮೋ ವಿಡಿಯೋ ವೈರಲ್ ಆಗ್ತಿದೆ. ಸ್ನೇಹಿತರೆ, ಭರ್ಜರಿ ಬ್ಯಾಚುಲರ್ಸ್ 2 ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಹೇಗ್ ಮಜಾ ಕೊಡ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.